ಹಾಯ್ ಸ್ಟೂಡೆಂಟ್ಸ್, ನಾವು ಇವತ್ತು ಆಹಾರ ಬಗ್ಗೆ ಫುಡ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ. ನಿಮಗೆ ಈ ಫುಡ್ ಚಾಪ್ಟರ್ ಮ್ಯಾಗ ಕೂಡ ನವೋದಯಕ EVS ಕ್ವಶನ್ಸ್ ಕೇಳಿದ್ದಾರೆ. ಮೊದಲು ಏನು ಮಾಡೋದು, ಫುಡ್ ಅಂದ್ರೆ ಏನು ತಿಳ್ಕೊಂಡ್ರು ನಾವು. ಫುಡ್ ಅಂದ್ರೆ ಏನ್ರಿ? ಫುಡ್ ಮೀನ್ಸ್ ದ ಸಬ್ಸ್ಟನ್ಸ್ substance which is eaten daily to provide energy to our body is called food. ಒಂದು ಪದಾರ್ಥವನ್ನು ನಾವೇನ್ ಮಾಡ್ತೀವಿ, ಸಬ್ಸ್ಟನ್ಸ್ ವಿಚ್ ಈಸ್ daily to provide energy to our body is called food. ಇದೇನ್ ಮಾಡ್ತದಪ್ಪ ಅಂದ್ರೆ ನಾವು ಪ್ರತಿದಿನವೂ ಸೇವಿಸುವ ಪದಾರ್ಥ. ಪ್ರತಿದಿನವೂ ಊಟ ಮಾಡ್ತಿರಲಿ, ಪ್ರತಿದಿನವೂ ಸೇವಿಸುವ ಪದಾರ್ಥವು ನಮ್ಮ ದೇಹಕ್ಕೆ ಏನು ಕೊಡ್ತದ್ರೆ, ಶಕ್ತಿ ಕೊಡ್ತದ. ಆ ವಸ್ತುವನ್ನು ನಾವು ಏನಂತೀವಿ, ಆಹಾರ ಅಂತೀವಿ. ನಮ್ಮ ದೇಹಕ್ಕೆ ಶಕ್ತಿ ನೀಡಲು ನಾವು ಪ್ರತಿದಿನ ಸೇವಿಸುವ ಪದಾರ್ಥವನ್ನು ಪ್ರತಿದಿನ ಸೇವಿಸುವ ಪದಾರ್ಥವನ್ನು ಆಹಾರ ಎಂದು ಕರೆಯುತ್ತೇವೆ. ಏನಂದ್ರೆ ಆಹಾರ ಎಂದು ಕರೆಯುತ್ತೇವೆ. ನಮ್ಮ ಕನ್ನಡದ ಬರ್ಕೋರಿ, ನಮ್ಮ ದೇಹಕ್ಕೆ ಶಕ್ತಿ ನೀಡಲು ನಾವು ಪ್ರತಿದಿನ ಸೇವಿಸುವ ಪದಾರ್ಥವನ್ನು ಆಹಾರವೆಂದು ಕರೆಯುತ್ತೇವೆ. ಅಸ್ಪೈರ್ ಸ್ಟೂಡೆಂಟ್ಸ್ ಬರ್ಕೋರಿ. ಏನಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ನೀಡಲು ನಾವು ಪ್ರತಿದಿನ ಸೇವಿಸುವ ಪದಾರ್ಥವನ್ನು ಆಹಾರವೆಂದು ಕರೆಯುತ್ತೇವೆ. ದ ಸಬ್ಸ್ಟನ್ಸ್ ವಿಚ್ ಈಸ್ ಈಟನ್ ಡೈಲಿ ಟು ಪ್ರೊವೈಡ್ ಎನರ್ಜಿ. ನಾವು ಡೈಲಿ ಏನ್ ತಿಂತಿಲ್ಲ ರೀ, ಈಟನ್ ಡೈಲಿ ಏನ್ ತಿಂತಿಲ್ಲ ರೀ, ಅದು ಏನ್ ಮಾಡ್ತದ, ಪ್ರೊವೈಡ್ ಟು ಎನರ್ಜಿ ಅವರ್ ಬಾಡಿ. ನಮ್ಮ ದೇಹಕ್ಕೆ ಎನರ್ಜಿ ಕೊಡ್ತದ. ಓಕೆ, ಇಂಪಾರ್ಟೆನ್ಸ್ ಆಫ್ ಫುಡ್. ಊಟ ಎದಕ್ಕೆ ಮಾಡಬೇಕು ನಾವು, ಆಹಾರವನ್ನು ಎದಕ್ಕೆ ಮಾಡಬೇಕು, ಆಹಾರವನ್ನು ಎದಕ್ಕೆ ತಿನ್ಬೇಕು, ಊಟವನ್ನು ಎದಕ್ಕೆ ಮಾಡಬೇಕು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎದಕ್ಕೆ ಮಾಡಬೇಕು, ಲಂಚ್ ಎದಕ್ಕೆ ಮಾಡಬೇಕು, ಡಿನ್ನರ್ ಎದಕ್ಕೆ ಮಾಡಬೇಕು, ಎದಕ್ಕೆ ಮಾಡಬೇಕು, ಪ್ರೊವೈಡ್ ಟು ಎನರ್ಜಿ. ಇಂಪಾರ್ಟೆನ್ಸ್ ಏನ್ರಿ, ಪ್ರೊವೈಡ್ ಟು ಎನರ್ಜಿ. ಆಹಾರವು ಫುಡ್ ಗಿವ್ಸ್ ಎನರ್ಜಿ, ಫುಡ್ ಪ್ರೊವೈಡ್ಸ್ ದ ಎನರ್ಜಿ. ನಮ್ಗೆ ಏನು ಕೊಡ್ತದ, ಫುಡ್ ಶಕ್ತಿ ಕೊಡುತ್ತದೆ. ಆಹಾರವು ನಮಗೆ ಶಕ್ತಿಯನ್ನು ಕೊಡುತ್ತದೆ. ನೀವು ಬರ್ಕೋರಿ, ಆಹಾರದ ಮಹತ್ವಗಳು ಕೊಡುತ್ತದೆ. ಏನ್ರಿ, ಆಹಾರದ ಮಹತ್ವಗಳು ಅಥವಾ ಉಪಯೋಗಗಳು. ಉಪಯೋಗಗಳು ಏನ್ ಕೊಡ್ತೈತ್ರಿ, ಶಕ್ತಿ ಕೊಡ್ತದ. ನೋಡಿ, ಹೆಲ್ಪ್ ಇನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ನಮ್ಮ ದೇಹದ ಬೆಳವಣಿಗೆಯಲ್ಲಿ ಅನುಕೂಲಕರ, ನಮ್ಮ ದೇಹದ ಬೆಳವಣಿಗೆಯಲ್ಲಿ ಸಹಾಯಕವಾಗಿದೆ. ಆಹಾರವು ಏನ್ ಮಾಡ್ತೈತಿ, ನಾವು ಡೇ ಬೈ ಡೇ, ವರ್ಷದಿಂದ ವರ್ಷ ಹೈಟ್ ಆಗಕ ಏನ್ ಹೆಲ್ಪ್ ಮಾಡ್ತದ, ಫುಡ್ ಹೆಲ್ಪ್ ಮಾಡ್ತದ. ಎನರ್ಜಿ ಬರ್ತದ. ಹೆಲ್ಪ್ ಇನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅಂದ್ರೆ ನಮ್ಗೆ ಏನಾಗ್ತದ, ಗ್ರೋತ್ ಆಗಕ, ಬೆಳವಣಿಗೆಗೆ ಸಹಾಯಕವಾಗಿದೆ. ಎದಕ್ಕೆ ಸಹಾಯಕ ಆಗಿದ್ರಿ, ಬೆಳವಣಿಗೆ ಬರ್ಕೋರಿ, ಬೆಳವಣಿಗೆ. ಪ್ರೊಟೆಕ್ಟ್ ಫ್ರಮ್ ಡಿಸೀಸ್. ಇದು ಆಹಾರ ಏನ್ ಮಾಡ್ತದಪ್ಪ ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಫ್ರಮ್ ದ ಡಿಸೀಸ್. ಇದು ಏನ್ ಮಾಡ್ತದ ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತದ. ನಮ್ಮನ್ನ ಏನ್ ಮಾಡ್ತದ್ರಿ, ಪ್ರೊಟೆಕ್ಟ್ ಮಾಡ್ತದ. ಏನಂದ್ರೆ ನಮ್ಮನ್ನ ಹೆಲ್ದಿ ಆಗಿರ್ತದ. ಹೆಲ್ತ್ ಈಸ್ ವೆಲ್ತ್ ಅಂತಿರಲ್ಲ ರೀ, ನಮ್ಮನ್ನ ಹೆಲ್ದಿ ಆಗಿರ್ತದ. ಹೆಲ್ದಿ ರೋಗಾಣುಗಳಿಂದ ಕಾಪಾಡುತ್ತದೆ. ರೋಗಾಣುಗಳಿಂದ ಕಾಪಾಡುತ್ತದೆ. ಹೆಲ್ಪ್ಸ್ ಇನ್ ಪ್ರಾಪರ್ ಫಂಕ್ಷನಿಂಗ್. ಪ್ರಾಪರ್ ಫಂಕ್ಷನಿಂಗ್ ಅಂದ್ರೆ ನಮ್ಮ ದೇಹದ ಕಾರ್ಯಾತ್ಮಕ ಚಟುವಟಿಕೆಗಳು ನಡೆಯಲು ಸಹಾಯವಾಗ್ತದ. ದೇಹದ ಕಾರ್ಯಾತ್ಮಕ ಚಟುವಟಿಕೆಗಳು
ಚಟುವಟಿಕೆಗಳು ನಮ್ಮ ದೇಹದ ಕಾರ್ಯಾತ್ಮಕತೆ ಚಟುವಟಿಕೆಗಳಿಗೆ ಹೆಲ್ಪ್ ಮಾಡ್ತದ, ನಡೆಯಲು ಹೆಲ್ಪ್ ಮಾಡ್ತದೆ, ಹೆಲ್ಪ್ ಇನ್ ಪ್ರಾಪರ್ ಫಂಕ್ಷನಿಂಗ್ ಮತ್ತು ಮೇಂಟೈನ್ ಹೆಲ್ತ್, ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನ ಕಾಪಾಡ್ತದ. ಆರೋಗ್ಯ ಸ್ಥಿತಿಯನ್ನು ಕಾಪಾಡುತ್ತದೆ. ಏನ್ ಮಾಡ್ತೈತ್ರಿ? ಕಾಪಾಡುತ್ತದೆ. ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನ ಕಾಪಾಡ್ತದ. ಓಕೆ, ಆಹಾರವು ಕೂಡ ಟಾಪಿಕ್ ನಿಮ್ಗೆ ಭಾಳ ಇಂಪಾರ್ಟೆಂಟ್ ರೀ. ಎಲ್ಲರೂ ಓದ್ಕೋರಿ. ಬೇಸಿಕ್ ಐತ್ರಿ ಇವತ್ತ. ಓಕೆ, ಈಗ ಆಹಾರದ ಮೂಲಗಳು, ದ ಸೋರ್ಸಸ್ ಆಫ್ ಫುಡ್. ದೇರ್ ಆರ್ 2 ಸೋರ್ಸಸ್ ಆಫ್ ಫುಡ್. ನೋಡ್ರಿ, ನಮಗೆ ಆಹಾರದ ಮೂಲಗಳು ಎರಡಿವೆ. ಒಂದ್ರಿ ಪ್ಲಾಂಟ್ ಸೋರ್ಸಸ್, ಒಂದು ಏನ್ರಿ ಪ್ಲಾಂಟ್ ಸೋರ್ಸ್, ಸಸ್ಯ ಮೂಲ, ಮತ್ತೊಂದ್ರಿ ಪ್ರಾಣಿ ಮೂಲ. ಎರಡು ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲ. ನೋಡ್ರಿ, ಈ ಎಕ್ಸಾಂಪಲ್ ಮನುಷ್ಯನ್ ತಗೋರಿ. ಮನುಷ್ಯ ಏನ್ ಮಾಡ್ತಾನ್ರಿ? ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲದಿಂದ ಆಹಾರವನ್ನು ಪಡೆದುಕೊಳ್ತಾನ್ರಿ. ದೇರ್ ಆರ್ 2 ಸೋರ್ಸಸ್ ಆಫ್ ಇನ್ ದ ಫುಡ್. ಒನ್ ಆಫ್ ದ ಪ್ಲಾಂಟ್ ಸೋರ್ಸ್, ಒನ್ ದ ಎನಿಮಲ್ ಸೋರ್ಸ್. ಇವೆರಡನ್ನ ಯೂಸ್ ಮಾಡ್ತಾನ್ರಿ. ನೋಡ್ರಿ, ಪ್ಲಾಂಟ್ ಸೋರ್ಸ್. ಈಗ ಪ್ಲಾಂಟ್ ಸೋರ್ಸ್ ನಾವ್ ಏನಿಲ್ಲ, ಪ್ಲಾಂಟ್ ಸೋರ್ಸ್ ಮನುಷ್ಯ ಏನ್ ಮಾಡ್ತಾನ್ರಿ? ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಅನ್ನ ತಿಂದು ಬದುಕ್ತಾನ. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ದಟ್ ಕ್ಯಾನ್ ಬಿ ಈಟನ್. ನೋಡ್ರಿ, ನಾವ್ ಏನ್ ಮಾಡ್ತೀವಿ? ಪ್ರತಿಯೊಂದು ಸಸ್ಯದ ಮೂಲಗಳನ್ನ, ಸಸ್ಯ ಮೂಲದಿಂದ ಸಸ್ಯದ ಭಾಗಗಳನ್ನ ತಿನ್ನವ ಬದುಕ್ತಿವ್ರಿ. ಈ ನೋಡ್ರಿ, ರೂಟ್ ಬೇರು. ರೂಟ್ ಅಂದ್ರೆ ಏನ್ರಿ? ಬೇರು. ಸಸ್ಯದ ಯಾವ ಮೂಲ ರೀ? ಬೇರು. ಸಸ್ಯ ಮೂಲ. ಬೇರಿನ ಮುಖಾಂತರ ಯಾವ್ದು ತಿಂತೀವಿ ನಾವು? ರ್ಯಾಡಿಶ್, ಮೂಲಂಗಿ, ಮತ್ತೆ ಗಜ್ಜರಿ. ಅಂತೀವಿ ಕನ್ನಡದಾಗ. ಕ್ಯಾರೆಟ್ ಮತ್ತು ರ್ಯಾಡಿಶ್. ರೂಟ್ ಸಮ್ ಪ್ಲಾಂಟ್ಸ್ ಆರ್ ಈಟನ್ ಆಸ್ ಫುಡ್. ನಾವೇನ್ ಮಾಡ್ತೀವಿ? ಬೇರಿನ ಮುಖಾಂತರ ಪಡೆಯುವ ಆಹಾರ ಯಾವ್ದಪ್ಪ ಅಂದ್ರ ಬೇರು, ರ್ಯಾಡಿಶ್ ಮತ್ತು ಕ್ಯಾರೆಟ್. ನೆಕ್ಸ್ಟ್ ಸ್ಟೆಮ್ ಅಂದ್ರೆ ಏನ್ರಿ? ಕಾಂಡ. ಈ ಕಬ್ ತಿಂತೀವಿಲ್ರಿ ನಾವು. ಕಬ್ ಏನ್ ಮಾಡ್ತೈತ್ರಿ? ಹಿಂಗ್ ಬೆಳೆದಿರ್ತೈತ್ರಿ, ಹಿಂಗ್ ಉದ್ದಕ್ಕ ಬೆಳೆದಿರ್ತೈತ್ರಿ. ಇಲ್ಲಿ ಮ್ಯಾಗ ಗರಿ ಇರ್ತಾವ್ರಿ. ಈ ಕಬ್ಬಿನ ಭಾಗ, ಇದು ಕಾಂಡ ಭಾಗ ಇರ್ತೈತ್ಲ ರೀ. ಇದು ಕಾಂಡ ಭಾಗ ಏನ್ ಮಾಡ್ತೀವ್ರಿ? ಕಾಂಡ ಭಾಗವನ್ನ ತಿಂತೀವಿಲ್ಲ ರೀ ನಾವು. ಓಕೆ, ಪೊಟ್ಯಾಟೊ. ನೋಡ್ರಿ ಇಲ್ರಿ, ಆಲೂಗಡ್ಡೆ ಕೂಡ, ಇದು ಕೂಡ ಯಾವ ಸ್ಟೆಮ್? ಇದು ಕೂಡ ಕಾಂಡದ ಪ್ರತಿರೂಪ. ನೆಲದಾಗಿರ್ತೈತೆ ಬೇರು ಅಂತ ಹಾಕ್ಬಾರ್ದ್ರಿ. ಮತ್ ಫ್ಲವರ್ ನೋಡ್ರಿ, ಪೊಟ್ಯಾಟೊ ಅಂದ್ರೆ ಆಲೂಗಡ್ಡೆ, ಶುಗರ್ ಅಂದ್ರೆ ಕಬ್ಬು, ಫ್ಲವರ್ ಅಂದ್ರೆ ಹೂವು. ನಾವೇನ್ ಮಾಡ್ತೀವಿ? ರೋಸ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೇನ್ ಮಾಡ್ತೀವಿ? ಕಾಲಿಫ್ಲವರ್ ಅಂದ್ರೆ ಹೂವು. ಇದು ಹೂ ಆಗಿರ್ತೈತಿಲ್ಲ ರೀ, ಇದನ್ನ ನಾವು ತಿಂತೀವಿಲ್ರಿ. ಕಾಲಿಫ್ಲವರ್, ಹೂಕೋಸು. ಓಕೆ, ನೆಕ್ಸ್ಟ್ ಫ್ರೂಟ್ಸ್ ಅಂದ್ರ ಹಣ್ಣುಗಳನ್ನ ಎದನ್ನ ತಿಂತೀವಿ? ಆಪಲ್, ಬನಾನಾ, ಮ್ಯಾಂಗೋ. ಫ್ರೂಟ್ಸ್ಗಳ ಮುಖಾಂತರ ಯಾವ್ದನ್ನು ತಿಂತೀವ್ರಿ? ಮ್ಯಾಂಗೋ, ಬನಾನಾ. ಇದು ನೆಕ್ಸ್ಟ್ ಲೀವ್ಸ್ ಅಂದ್ರೆ ಹಣ್ಣುಗಳು. ಲೀವ್ಸ್ ಅಂದ್ರ ಎಲೆಗಳ ಮುಖಾಂತರ ಭಾಳ ತಿಂತೀವಿ ನಾವು. ಮೆಂತೆ ಸೊಪ್ಪ, ಸಬ್ಬಸ್ಗಿ, ಡಿಫ್ರೆಂಟ್ ಟೈಪ್ಸ್. ಸ್ಪಿನಾಚ್ ಅಂದ್ರೆ ಏನ್ರಿ? ಸ್ಪಿನಾಚ್ ಅಂದ್ರೆ ಪಾಲಕ್ ರೀ. ಪಾಲಕ್ ಪಲ್ಯ ತಿಂದ್ರಲ್ರಿ, ಪಾಲಕ. ಮತ್ತು ಕ್ಯಾಬೇಜ್ ಅಂತೀರಿ. ಕ್ಯಾಬೇಜ್ ಎಲೆಗಳ ಮುಖಾಂತರ ಯಾವ್ದು ತಿಂತೀರಿ? ಕ್ಯಾಬೇಜ್. ಇದ್ರ ಮ್ಯಾಗ ನಿಮ್ಗೆ ಕ್ವಶನ್ ಹೆಂಗೆ ಕೇಳ್ತಾರ ಅನ್ನೋದ ಲಾಸ್ಟಿಗೆ ನಾನು ಡಿಸ್ಕಸ್ ಮಾಡ್ತೇನೆ ರೀ. ಮತ್ತು ಸೀಡ್ಸ್ ಅನ್ನಾಗಿ ನಾವು ಯಾವ್ದನ್ನು ತಿಂತೀವಿ? ಸೀಡ್ಸ್ಗಳನ್ನಾಗಿ ಯಾವ್ದನ್ನು ತಿಂತೀವಿ ಅಂದ್ರೆ ವೀಟ್ ಅಂದ್ರೆ ಗೋಧಿ, ರೈಸ್, ಅಕ್ಕಿ, ಜೋಳ. ಹಿಂಗ್ರಿ ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲ. ದೇರ್ ಆರ್ 2 ಟೈಪ್ಸ್ ಆಫ್ ಸೋರ್ಸಸ್. ಒನ್ ಆಫ್ ದ ಪ್ಲಾಂಟ್ ಸೋರ್ಸ್, ಒಂದು ಎನಿಮಲ್ ಸೋರ್ಸ್. ಪ್ಲಾಂಟ್ ಸೋರ್ಸ್ ತಿಂದ್ರೆ ಏನ್ ತಿಂತೀವಿ ನಾವು? ಎನಿಮಲ್ ಸೋರ್ಸ್. ನೋಡ್ರಿ, ನೋಡ್ರಿ ಇಲ್ಲಿ ಮಿಲ್ಕ್, ಗೀ, ಮತ್ರಿ ಕರ್ಡ್, ಮತ್ರಿ ಫಿಶ್, ಚಿಕನ್, ಎಗ್ ರೈಸ್, ಚಿಕನ್ ರೈಸ್,
ರೈಸ್ ಮಾತ್ರ ಪ್ಲಾಂಟ್ ಸೋರ್ಸ್, ಎಗ್ ಮಾತ್ರ ಎದ್ರದ್ದು ಎನಿಮಲ್ ಸೋರ್ಸ್ ರೀ. ಓಕೆ. ದೇರ್ ಆರ್ ಟೂ ಸೋರ್ಸಸ್ ಆಫ್ ಪ್ಲಾಂಟ್ಸ್, ಒನ್ ಆಫ್ ದ ಪ್ಲಾಂಟ್ ಸೋರ್ಸ್, ಒನ್ ಆಫ್ ದ ಎನಿಮಲ್ ಸೋರ್ಸ್. ನಿಮ್ಗೆ ಈ ಚಾಪ್ಟರ್ ಮ್ಯಾಗ ಈ ಪ್ಲಾಂಟ್ ಸೋರ್ಸ್ ಮತ್ತು ಎನಿಮಲ್ ಸೋರ್ಸ್ ಮ್ಯಾಗ ಕ್ವಶನ್ ಬರ್ಬೋದ್ರಿ, ಕ್ವಶನ್ ಬರ್ಬೋದು. ಏನ್ ಮಾಡ್ತಾನ್ರಿ, 4 ಆಪ್ಷನ್ ಕೊಡ್ತಾನೆ ಕೆಳಗ. ಏನ್ ಮಾಡ್ತಾನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪ್ಲಾಂಟ್ ಸೋರ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಫುಡ್ ಈಸ್ ನಾಟ್ ಅ ಎನಿಮಲ್ ಸೋರ್ಸ್. ಕೆಳಗಿನವುಗಳಲ್ಲಿ ಯಾವುದು ಸಸ್ಯದ ಮೂಲ ಆಹಾರವಲ್ಲ, ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಮೂಲದ ಆಹಾರ. ಹಿಂಗ್ 4 ಆಪ್ಷನ್ ಕೊಟ್ಟು ಕೇಳ್ತಾರೆ, ಅದನ್ನ ಲಾಸ್ಟ್ ಡಿಸ್ಕಸ್ ಮಾಡ್ತಾನೆ ನಾನು. ಓಕೆ. ಈಗೇನ್ ಮಾಡ್ತೀವಿ ನಾವು, ಎನಿಮಲ್ಸ್ಗಳನ್ನ ಕೆಟಗರಿ ಮಾಡ್ತೀವಿ. 3 ಕೆಟಗರಿಯನ್ನಾಗಿ ಎನಿಮಲ್ಸ್ಗಳನ್ನ ಕೆಟಗರಿ ಮಾಡ್ತೀವಿ. ಕೆಟಗರೈಸೇಷನ್ ಆಫ್ ದ ಎನಿಮಲ್ಸ್ ಏನ್ ಮಾಡ್ತೀವಿ, 3 ಕೆಟಗರಿಯನ್ನಾಗಿ ಮಾಡ್ತಾವ. ಏನ ಫುಡ್ ಹ್ಯಾಬಿಟ್ ಮ್ಯಾಗ ಆನ್ ದ ಬೇಸಿಸ್ ಆಫ್ ಫುಡ್ ಹ್ಯಾಬಿಟ್ ಆಫ್ 3 ಎನಿಮಲ್ಸ್. ಅಂದ್ರೆ ಏನ್ ಮಾಡ್ತೀವಿ, ಇದನ್ನ ಫುಡ್ಗಳನ್ನ ಆಹಾರಗಳನ್ನ ತಿನ್ನುವ ಬೇಸ್ ಮ್ಯಾಗ ಏನ್ ಮಾಡ್ತೀವಿ, 3 ವಿಭಾಗಗಳನ್ನ ಮಾಡ್ತೀವಿ. ಒಂದು ಹರ್ಬಿವರಸ್, ಕಾರ್ನಿವರಸ್, ಓಮ್ನಿವರಸ್. ಆಹಾರದ ಆಧಾರದ ಮೇಲೆ 3 ವಿಧಗಳು. 3 ವಿಧಗಳು ಬೇಡ, ವಿಧಗಳು ಒಟ್ಟ ಬರ್ಬೋದು. ವಿಧಗಳು ನೋಡ್ರಿ. ಹರ್ಬಿವರಸ್ ಅಂದ್ರೆ ಏನ್ರಿ, 3 ಕೆಟಗರಿ ಮಾಡಿವ್ರಿ. ಹರ್ಬಿವರಸ್ ಅಂದ್ರೆ ಏನ್ರಿ, ಸಸ್ಯಾಹಾರಿ. ಸಸ್ಯಾಹಾರಿ ಅಥವಾ ಶಾಕಾಹಾರಿ ಅಂತ ಬರ್ಕೊಂಡು. ಶಾಕಾಹಾರಿ. These animals eat only plants and plants product is called herbivores. These animals only eat plants and plants product. ಯಾವ ಪ್ರಾಣಿಗಳು ಸಸ್ಯ ಮತ್ತು ಸಸ್ಯದ ಭಾಗಗಳನ್ನಾಗಲಿ ಸಸ್ಯ ಮೂಲದ ಉತ್ಪಾದಕಗಳನ್ನಾಗಲಿ ಸೇವಿಸುವ ಪ್ರಾಣಿಗಳನ್ನು ನಾವು ಏನಂತೀವಪ್ಪ ಅಂದ್ರೆ ಶಾಕಾಹಾರಿ. These animals eat only plants and plant product. Which animals eats only plant and plant product? These are called herbivores. ನಿಮಗೆ ಕ್ವಶನ್ ಕೇಳಬಹುದ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಹರ್ಬಿವೋರಸ್ ಎನಿಮಲ್. ನೋಡ್ರಿ, ಕೌ, ಗೋಟ್, ಡೀರ್, ಎಲಿಫೆಂಟ್, ರ್ಯಾಬಿಟ್. ನೀವೆಲ್ಲಾರ ರ್ಯಾಬಿಟ್ ಚಿಕನ್ ತಿನ್ನೋದು ನೋಡಿರೇನ್ರಿ? ಇಲ್ರಿ. ರ್ಯಾಬಿಟ್ ಈಸ್ ಹರ್ಬಿವೋರಸ್ ಎನಿಮಲ್. ನಿಮ್ಗೆ ಕೊಡ್ತಾರ್ರಿ. ಹರ್ಬಿವೋರಸ್ ಯಾವ್ದಾ, ಓಮ್ನಿವೋರಸ್ ಯಾವ್ದಾ, ಕಾರ್ನಿವೋರಸ್ ಅಂದ್ರೆ ಏನ್ರಿ? ಕಾರ್ನಿವೋರಸ್ ಅಂದ್ರ ಮಾಂಸಾಹಾರಿಗಳು. ಕಾರ್ನಿವೋರಸ್ ಎನಿಮಲ್ಸ್. These animals eat the flesh ಅಂದ್ರೆ flesh ಅಂದ್ರೆ ಮಾಂಸ. These animals eat the flesh of the other animals. ಯಾವ ಪ್ರಾಣಿಯು ಆಹಾರಕ್ಕಾಗಿ ಮತ್ತೊಂದು ಪ್ರಾಣಿಯನ್ನು ತಿನ್ನುತ್ತದೆಯೋ ಆ ಪ್ರಾಣಿಯನ್ನು ಮಾಂಸಾಹಾರಿ ಪ್ರಾಣಿ ಎನ್ನುವರು. ಲಾಯನ್, ಟೈಗರ್, ಲಿಯೋಪಾರ್ಡ್, ಉಲ್ಫ್, ಈಗಲ್. ನೋಡ್ರಿ, ಈಗ ಕಾರ್ನಿವೋರಸ್ ಅಂದ್ರ ಮಾಂಸಾಹಾರಿಗಳು. ಮಾಂಸವನ್ನು ತಿನ್ನುವ ಪ್ರಾಣಿಗಳನ್ನ ಮಾಂಸಾಹಾರಿಗಳು ಅಂತಾರ. ಕ್ವಶನ್ ಕೇಳ್ಬೋದು ನಿಮಗೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾರ್ನಿವೋರಸ್. ಅಂದ್ ಏನು ಅಂತ 3 ಹರ್ಬಿವೋರಸ್ ಕೊಡ್ತಾರೆ, ಒಂದ
ಕಾರ್ನಿವರಸ್ ಕೊಡ್ತಾರ, ಅವಾಗ ಕಾರ್ನಿವರಸ್ ಇದ್ದಿದ ರೈಟ್ ಹಾಕ್ಬೇಕ್ರಿ ನೀವು. ನೆಕ್ಸ್ಟ್ ಓಮ್ನಿವೋರಸ್ ಅಂದ್ರೆ ಏನ್ರಿ? ಓಮ್ನಿವೋರಸ್ ಅಂದ್ರ ಮಿಶ್ರಹಾರಿಗಳು. ಮಿಶ್ರಹಾರಿಗಳು ಅಂದ್ರೆ ಏನ್ರಿ? ದೀಸ್ ಅನಿಮಲ್ಸ್ ಈಟ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್. ನೋಡ್ರಿ, ನಾ ಪರಶುರಾಮ್ ಸರ್ ಅದೇನ್ರಿ, ನಾ ಏನ್ ಮಾಡ್ತೇನ್ರಿ, ಸೋರ್ಸಸ್ ಆಫ್ ಎನಿಮಲ್ ಅನ್ನು ತಿಂತೇನ್ರಿ, ಸೋರ್ಸಸ್ ಆಫ್ ಪ್ಲಾಂಟ್ ಅನ್ನು ತಿಂತೇನ್ರಿ. ನಾ ಏನ್ ಮಾಡ್ತೇನ್ರಿ, ಚಿಕನ್ ತಿಂತೇನ್ರಿ, ತತ್ತಿನೂ ತಿಂತೇನ್ರಿ, ಮತ್ತೇನ್ ಮಾಡ್ತೇನ್ರಿ, ಸಬ್ಬಸ್ಗಿನೂ ತಿಂತೇನ್ರಿ, ಪಾಲಕ್ನು ತಿಂತೇನ್ರಿ. ಅದಕ್ಕೋಸ್ಕರ ಐ ಆಮ್ ಓಮ್ನಿವೋರಸ್. ನೀವು ಕೂಡ ಓಮ್ನಿವೋರಸ್ ಏನ್ರಿ? ನೋಡ್ರಿ, ದೀಸ್ ಎನಿಮಲ್ಸ್ ಈಟ್ ಬೋತ್ ಪ್ಲಾಂಟ್ ಅಂಡ್ ಎನಿಮಲ್ಸ್. ಏನ್ರಿ? ಪ್ಲಾಂಟ್, ಸಸ್ಯ ಮತ್ತು ಪ್ರಾಣಿಗಳನ್ನ ಎರಡೂವನ್ನು ತಿಂದು ಬದುಕುವ ಪ್ರಾಣಿಗಳನ್ನ ಏನಂತೀವಿ ಅಂದ್ರೆ ಮಿಶ್ರಹಾರಿಗಳು ಆರ್ ಓಮ್ನಿವೋರಸ್. ನಿಮಗೆ ಎಕ್ಸಾಮ್ ಕೇಳ್ತಾರ, ಎಕ್ಸಾಂಪಲ್ ಹೇಳ್ರಿ, ಹ್ಯೂಮನ್ ಬೀಯಿಂಗ್, ಬೀರ್, ಕ್ರೌ, ಡಾಗ್, ಪಿಗ್. ನಿಮ್ಮ ಮನೆ ನಾಯಿ ಇರ್ತೈತಿ ನೋಡ್ರಿ, ನಾಯಿ ಏನ್ ಮಾಡ್ತೈತೆ, ಈತ ಚಿಕನ್ ಉಗಿದ್ರೂ ತಿಂತೈತೆ, ಈತ ರೊಟ್ಟಿ ಹಾಕಿರೂ ತಿಂತೈತೆ, ಈತ ಅನ್ನ ಸಾರು ಹಾಕಿರೂ ತಿಂತೈತಿಲ್ರಿ, ಹಂಗ್ ನೋಡ್ರಿ. ಮತ್ತ ಪಿಗ್, ಡಾಗ್. ನಿಮಗೆ ಒಂದೇ ವರ್ಡ್ದಾಗ ಹೇಳ್ಬೇಕಂದ್ರೆ ಸಮರಿ, ಹರ್ಬಿವೋರಸ್ ಅಂದ್ರೆ ಪ್ಲಾಂಟ್ ಈಟರ್ಸ್. ನೋಡ್ರಿ, ಶಾಕಾಹಾರಿ ಅಂದ್ರ ಸಸ್ಯ ತಿನ್ನುವ ಪ್ರಾಣಿಗಳು. ಶಾಕಾಹಾರಿ ಅಂದ್ರ ಸಸ್ಯ ತಿನ್ನುವ ಪ್ರಾಣಿಗಳು. ಶಾಕಾಹಾರಿ ಸಸ್ಯ ತಿನ್ನುವ ಪ್ರಾಣಿಗಳು. ಸಸ್ಯ ತಿನ್ನುವ ಪ್ರಾಣಿಗಳು. ನೆಕ್ಸ್ಟ್ ರೀ, ಕಾರ್ನಿವೋರಸ್ ಅಂದ್ರ ಮಾಂಸ ತಿನ್ನುವ ಪ್ರಾಣಿಗಳು. ಮಾಂಸ ತಿನ್ನುವ ಪ್ರಾಣಿಗಳು. ಓಮ್ನಿವೋರಸ್ ಅಂದ್ರೆ ರೀ, ಓಮ್ನಿವೋರಸ್ ಅಂದ್ರೆ ಸಸ್ಯ ಮತ್ತು ಪ್ರಾಣಿಯನ್ನು ಎರಡನ್ನು ತಿನ್ನುವ ಪ್ರಾಣಿಗಳು. ಸಸ್ಯ ಮತ್ತು ಪ್ರಾಣಿ ಎರಡನ್ನು ತಿನ್ನುವ ಪ್ರಾಣಿಗಳನ್ನ ಏನಂತೀವಿ? ಓಮ್ನಿವೋರಸ್ ಅಂತೀವಿ. ಈ ಚಾರ್ಟ್ ನಿಮ್ಗೆ ಭಾಳ ಇಂಪಾರ್ಟೆಂಟ್ ರೀ. ಇದನ್ನ ಬರ್ಕೋರಿ. ನಾ ನಿಮ್ಮ ಗ್ರೂಪ್ದಾಗ ಏನು ಮಾಡ್ತೇನೆ ರೀ, ಸೆಂಡ್ ಮಾಡ್ತೇನೆ ರೀ. ಓಕೆ, ನೆಕ್ಸ್ಟ್ ಓಕೆ, ಕಾರ್ನಿವೋರಸ್ ಆತ್ರಿ, ಮತ್ತ ಹರ್ಬಿವೋರಸ್, ಕಾರ್ನಿವೋರಸ್, ಒಮಿನಿವೋರಸ್ ಆತ್ರಿ. ನೆಕ್ಸ್ಟ್ ಸ್ಕ್ಯಾವೆಂಜರ್ಸ್. ಸ್ಕ್ಯಾವೆಂಜರ್ಸ್ ಅಂದ್ರೆ ಶವಭಕ್ಷಕರು. ಅಂದ್ರೆ ಮೃತ ಭಕ್ಷಕರು. ಸ್ಕ್ಯಾವೆಂಜರ್ಸ್ ದ ಎನಿಮಲ್ಸ್ ದ್ಯಾಟ್ ಫೀಡ್ ಆನ್ ದ ಡೆಡ್ ಬಾಡೀಸ್ ಆಫ್ ದ ಅದರ್ ಎನಿಮಲ್ಸ್. ಏನ್ ಮಾಡ್ತಾವ್ರಿ? ಡೆಡ್ ಬಾಡಿಗಳನ್ನ ತಿಂತಾವ, ಸತ್ತ ಪ್ರಾಣಿಗಳನ್ನ ತಿಂತಾವ, ಸತ್ತ ದೇಹಗಳನ್ನ ತಿಂತಾವ. ಈಗ ನೋಡ್ರಿ, ಸತ್ತ ದೇಹಗಳನ್ನ ತಿಂತಾವ. ನೋಡ್ರಿ, ಈಗ ಎಕ್ಸಾಂಪಲ್ ಏನಂದ್ರೆ ರೀ, ರಣಹದ್ದು. ಓಲ್ಚರ್ ರಣಹದ್ದು. ನೋಡ್ರಿ, ರಣಹದ್ದು ಏನ್ ಮಾಡಿರ್ತೈತಿ, ಒಂದ್ ಎಮ್ಮೆ ಸತ್ತಿರ್ತೈತಿ, ಅದನ್ನ ತಗೊಂಡು ಕೆನಾಲ್ ಬಾಜುಕ್ ಹೋಗ್ತಿದ್ರಂದ್ರೆ ಏನ್ ಮಾಡ್ತಾವ್ರಿ, ಅಲ್ಲಿ ಬಂದ್ ಕಾಗಿಗಳಾಗ್ಲಿ, ರಣಹದ್ದುಗಳಾಗ್ಲಿ ತಿಂತಾವ್ರಿ. ಅದನ್ನ ತಿಂತಾವಲ್ರಿ. ಅದಕ್ಕೆ ಏನಂತಾರಂದ್ರ, ಅವಕ್ಕೆ ಏನಂತಾರಂದ್ರ ಸ್ಕ್ಯಾವೆಂಜರ್ಸ್, ಮೃತ ಭಕ್ಷಕರು. ಏನಂತಾರ್ರಿ? ಮೃತ ಭಕ್ಷಕಗಳು ಕಾಣ್ತಮಲ್ರಿ. ಮೃತ ಭಕ್ಷಕಗಳು ಬರ್ಕೋರಿ. ಮೃತ ಭಕ್ಷಕಗಳು ಅಂದ್ರೆ ಸತ್ತ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳನ್ನು ಮೃತ ಭಕ್ಷಕಗಳು ಎನ್ನುವರು. ಸತ್ತ ಪ್ರಾಣಿಗಳನ್ನು ತಿಂತವ್ರಿ, ಸತ್ತಿರ್ತಾವಲ್ರಿ ಅವ್ನು ತಿಂತವ್ರಿ, ಜೀವಂತಿದಾಗ ತಿನ್ನೋದಲ್ರಿ, ಸತ್ತಾಗ್ರಿ. ಸ್ಕ್ಯಾವೆಂಜರ್ಸ್ ದ ಎನಿಮಲ್ ದಟ್ ಫೀಡ್ ಆನ್ ದ ಡೆಡ್ ಬಾಡೀಸ್ ಆಫ್ ಅದರ್ ಎನಿಮಲ್ಸ್. ಮತ್ತೊಂದು ಪ್ರಾಣಿ ಈ ಉಲ್ಚಾರ್ ಐತ್ರಿ, ಮತ್ತ ಹೈನಾ ಕೂಡ ಏನ್ ಮಾಡ್ತದ, ಸತ್ತ ಪ್ರಾಣಿಗಳನ್ನ ತಿಂತದ. ಉಲ್ಚರ್ ಅಂದ್ರ ಹದ್ದು, ರಣಹದ್ದು ಅಥವಾ ಹೈನಾ ಅಂತಾರಿ, ಹೈನಾ. ಮತ್ರಿ ಕ್ರೌ, ಕಾಗೆ ತಿಂತಿಲ್ರಿ. ಎಮ್ಮೆದು ಸತ್ತಿದ್ದು ಏನ್ ಮಾಡ್ತೈತ್ರಿ, ಕಾಯಿ ತಿಂತೈತಿ ನೋಡ್ರಿ. ಸತ್ತ ಪ್ರಾಣಿಗಳನ್ನ ತಿನ್ನುವ ಪ್ರಾಣಿಗಳನ್ನ ಏನಂತೀವಿ ಅಂದ್ರೆ ರೀ, ಏನಂತೀವಿ? ಸ್ಕ್ಯಾವೆಂಜರ್. ಸತ್ತ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳನ್ನ ಮೃತ ಭಕ್ಷಕರು ಎನ್ನುತ್ತೇವೆ. ಏನಂತೀವ್ರಿ? ಮೃತ ಭಕ್ಷಕರು ಎನ್ನುತ್ತೇವೆ. ನೆಕ್ಸ್ಟ್ ಡಿಕಾಂಪೋಸರ್ಸ್ ಅಂದ್ರೆ ಏನ್ರಿ? ದ ಆರ್ಗಾನಿಸಮ್ಸ್ that break down the dead plants and animals into simple substance and
ಟರ್ನ್ಸ್ ಟು ದಿ ನ್ಯೂಟ್ರಿಯೆಂಟ್ಸ್ ಆಫ್ ದ ಸಾಯಿಲ್. ಡಿಕಂಪೋಸರ್ಸ್ ಅಂದ್ರೆ ಕೊಳೆಯುವ ಪ್ರಾಣಿಗಳು. ಕೊಳೆಯುವ ಪ್ರಾಣಿಗಳನ್ನ ಏನಂತೀವ್ರಿ? ಡಿಕಂಪೋಸರ್ಸ್ ಅಂತೀವ್ರಿ. ಕೊಳೆಯುವ ಪ್ರಾಣಿಗಳನ್ನ ಏನಂತೀರಿ? ಡಿಕಂಪೋಸಸ್ ಅಂತೀವ್ರಿ. Decomposers ಅಂದ್ರೆ the organisms that break down the dead plant animals into the simple substance and returns to the nutrients. ಏನ್ ಮಾಡ್ತಾವ್ರಿ? ಸತ್ತ ಪ್ರಾಣಿಗಳನ್ನು ಕೊಳೆಸಿ ಪುನಃ ಮಣ್ಣಿಗೆ ಕೊಡುವ ಪ್ರಾಣಿಗಳನ್ನು ಏನಂತೀವ್ರಿ? ಡಿಕಂಪೋಸರ್ಸ್. ಕೊಳೆಯುವಿಕೆಗಳು. ಮತ್ತೆ ಪ್ಯಾರಾಸೈಟ್ಸ್ ಅಂದ್ರೆ ಏನ್ರಿ? ಪರಾವಲಂಬಿಗಳು. ದ ಆರ್ಗಾನಿಸಮ್ಸ್ ದ್ಯಾಟ್ ಲಿವ್ ಆನ್ ದ another organism first and the obtain from is causing the harm. ನೋಡ್ರಿ, ಕಷ್ಟ ಕೊಟ್ಕೋತಾ ಇವು ನೋಡ್ರಿ, ಜಂತುಹುಳ ಆಗಲಿ, ಮತ್ತು ಲೀಚ, ಲೈಸ, ಮೈಟ, ಟ್ಯಾಫೋರ್ಮಾ. ದ ಆರ್ಗಾನಿಸಮ್ಸ್ ಲಿವ್ ಇನ್ ದ another organism first. ನೋಡ್ರಿ, ಈಗ ಪ್ಯಾರಾಸೈಟ್ಸ್ ಅಂದ್ರೆ ಏನಂದ್ರೆ ರೀ? ಪ್ಯಾರಾಸೈಟ್ಸ್ ಅಂದ್ರೆ ರೀ, ಇನ್ನೊಂದು ಪ್ರಾಣಿಗೆ ಕಷ್ಟ ಕೊಟ್ಟ, ಇನ್ನೊಂದು ಪ್ರಾಣಿಯನ್ನ ಹೀರಿ ತಿನ್ನುವ ಪ್ರಾಣಿಗಳನ್ನು ಏನಂತೀವಿ ಅಂದ್ರೆ ರೀ? ಪ್ಯಾರಾಸೈಟ್ಸ್. ಪರಾವಲಂಬಿಗಳು. ಆಹಾರಕ್ಕಾಗಿ ಇನ್ನೊಂದು ಪ್ರಾಣಿಯ ಮೇಲೆ ಇನ್ನೊಂದು ಪ್ರಾಣಿಯಿಂದ ಪಡೆದುಕೊಳ್ಳುವುದನ್ನ ಲೀಚ್ ಆಗಲಿ. ಇನ್ನೊಂದು ಪ್ರಾಣಿ ಲೀಚ್ ಅಂದ್ರೆ ಸಮುದ್ರದಾಗ ನೀವು ಎಲ್ಲಾರ ಕಾಡ್ನಾಗ ಹೋದಾಗ ನಿಮ್ ಕಾಲಿಗೆ ಅಂಟ್ಕೊಂಡ ಜಿಗ್ನಿ ಹುಳ ಅಂತ ನೋಡ್ರಿ, ಅವು ಇದನ್ನ ಜಗ್ತಾವ ನೋಡ್ರಿ, ರಕ್ತ ಜಗ್ಗುತ್ತಾವ ನೋಡ್ರಿ ಅವ್ರಿ. ಮತ್ತ ಮೈಟ್ ಅಂದ್ರೆ ಇವರ್ಲೇ ರೀ, ಸೊಳ್ಳಿ, ಅವ ಟೇಪೋರ್ಮ. ಮತ್ ನೋಡ್ರಿ, ದ ಆರ್ಗಾನಿಸಮ್ಸ್ ದ್ಯಾಟ್ ಲಿವ್ ಆನ್ ದ another organism and obtain the food from the causing to harm. ಇನ್ನೊಬ್ಬರಿಗೆ ತ್ರಾಸ ಕೊಟ್ಟ ಪರಾವಲಂಬಿಗಳು. ಮತ್ತೊಂದು ಪ್ರಾಣಿ ಮೇಲೆ ಅವಲಂಬಿತವಾಗಿರುವ ಪ್ರಾಣಿಗಳನ್ನ ಪರಾವಲಂಬಿಗಳು ಎಂತೀವಿ. ಹಾಸ್ಟ್ ಅಂದ್ರೆ ಇಲ್ಲಿ ಕನ್ನಡ ನೋಡ್ಕೊರಿ ನೀವು. ದ ಆರ್ಗಾನಿಸಮ್ಸ್ ಆನ್ ಅವರ್ ವಿಚ್ ಪ್ಯಾರಾಸೈಟ್ಸ್ ಲಿವ್ಸ್ ಅಂಡ್ ದ obtain the food. ಈಗ ನೋಡ್ರಿ, ಏನಾಗ್ತೈತಿ ಅಂದ್ರೆ ಆಹಾರಕ್ಕಾಗಿ ಇನ್ನೊಂದು ಜೀವಿಯ ಹೊಟ್ಟೆ ಒಳಗಾಗ್ಲಿ, ಇನ್ನೊಂದು ಜೀವಿಗಳ ಮೇಲೆ ಉಣ್ಣಿ ನೋಡಿರಿ, ಉಣ್ಣಿ ಅಂದ್ರೆ ಹಾಸ್ಟ್ ನೋಡ್ರಿ. ಹ್ಯೂಮನ್ಸ್, ಟೇಪ್ವರ್ಮ್, ಡಾಗ್, ಟಿಕ್ಸ್ ಅಂಡ್ ಕೌ ಅಂಡ್ ಲಿವರ್ ಫ್ಲೂಕ್ ಏನ್ ಮಾಡ್ತಾವ ಅಂದ್ರೆ ರೀ, ಕೌ ಇದ್ರ ಹೊಟ್ಟೆ ಮ್ಯಾಗಾಗ್ಲಿ, ಇದ್ರೊಳಗಾಗ್ಲಿ ಉಣ್ಣೆಗಳಾಗ್ಲಿ, ಇದು ಉಣ್ಣಿಗಿರ್ತಾವಲ್ರಿ, ಉಣ್ಣಿಗಳಾಗ್ಲಿ ಇದ್ರ ತಿಂದು ಬದುಕುದ. ನಮ್ಮ ತಲೆಯಾಗ ಹೇನುಗಳು ಇರ್ತಾವ ನೋಡ್ರಿ, ಹೇನುಗಳು ಏನ್ ಮಾಡ್ತಾವ್ರಿ? ನಮ್ಮ ರಕ್ತವನ್ನು ಕುಡ್ದ ಅವು ಬದುಕ್ತಾವ್ರಿ. ಅವಕ್ಕೆ ಏನಂತಾವ ಅಂದ್ರೆ ರೀ? ಹಾಸ್ಟ್ ಅಂತಾರ್ರಿ. ಓಕೆ, ಕೇಳ್ತಾರ್ರಿ ಕ್ವಶನ್ ನಿಮ್ಗೆ? ನೆಕ್ಸ್ಟ್, ಫುಡ್ ಚೈನ್ ಅಂದ್ರೆ ಏನ? ಆಹಾರ ಸರಪಳಿ ಅಂದ್ರೆ ಏನ? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಫುಡ್ ಚೈನ್ ಈಸ್ ದ ಲೀನಿಯರ್ ಸೀಕ್ವೆನ್ಸ್. ಫುಡ್ ಚೈನ್ ಏನ್ರಿ? ಫುಡ್ ಚೈನ್ ಈಸ್ ಅ ಲೀನಿಯರ್ ಸೀಕ್ವೆನ್ಸ್ ಆಫ್ ಆರ್ಗಾನಿಸಮ್ ಇನ್ ವಿಚ್ ಈಚ್ ಆರ್ಗಾನಿಸಮ್ ಈಟನ್ ಬೈ ದ ನೆಕ್ಸ್ಟ್ ಒನ್. ಅಂದ್ರೆ ಒಂದನ್ನು ಒಂದು ತಿನ್ಕೋತ ಹೋಗುವುದನ್ನ ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿಯನ್ನು ತಿಂದು ಬದುಕುವ ಪ್ರಕ್ರಿಯೆಯನ್ನು ಆಹಾರ ಸರಪಳಿ ಎನ್ನುವರು. ತಿಳ್ಕೊಬೇಕ್ರಿ. ದ ಫುಡ್ ಚೈನ್ ಈಸ್ ಅ ಲೀನಿಯರ್ ಸೀಕ್ವೆನ್ಸ್ ಆಫ್ ಆರ್ಗಾನಿಸಮ್ ಇನ್ ವಿಚ್ ಈಚ್ ಆರ್ಗಾನಿಸಮ್ ಈಸ್ ಈಟನ್ ಬೈ ನೆಕ್ಸ್ಟ್ ಒನ್. ನೋಡ್ರಿ, ಇಲ್ಲಿ ಪ್ರೊಡ್ಯೂಸರ್ಸ್ ಅಂದ್ರೆ ನೋಡ್ರಿ, ಪ್ರೊಡ್ಯೂಸರ್ಸ್ ಅಂದ್ರೆ ಗ್ರಾಸ್, ಉತ್ಪಾದಕರು. ಹುಲ್ಲು ಇದ್ದ ಉತ್ಪಾದಕರು. ಈ ಹುಲ್ಲನ್ನ ಏನ್ ಮಾಡ್ತದ? ಗ್ರಾಸ್ ಹೋಪರ್, ಚಿಟ್ಟೆಗಳು ಗ್ರಾಸ್ ಹೋಪರ್ನ ತಿಂತದ. ನೆಕ್ಸ್ಟ್ ಏನ್ ಮಾಡ್ತೈತಿ? ಈ ಗ್ರಾಸ್ ಹೋಪರ್ನ ಈ ಕ್ವಾಪಿ ತಿಂತದ. ಯಾವ್ದ್ರಿ? ಫ್ರಾಗ್. ಇದಕ್ಕೆ ಏನಂತಾರ? ಪ್ರೊಡ್ಯೂಸರ್ಸ್, ಉತ್ಪಾದಕರು. ನೆಕ್ಸ್ಟ್ ಏನಂತಾರ? ಚಿಟ್ಟೆಗೆ ಏನಂತಾರ್ರಿ? ಪ್ರಾಥಮಿಕ ಗ್ರಾಹಕರು. ನೆಕ್ಸ್ಟ್ ರೀ ಪ್ರೈಮರಿ ಕನ್ಸ್ಯೂಮರ್ ಅಂದ್ರ
ಚಿಟ್ಟೆಗೆ ಅಂತಾರ. ಸೆಕೆಂಡರಿ ಕನ್ಸ್ಯೂಮರ್ ಕೊಪ್ಪು ಏನು ಮಾಡ್ತೈತಿ, ಚಿಟ್ಟಿನ ತಿಂತೈತ್ರಿ. ಈ ಕೊಪ್ಪಿನ ತಿನ್ನವ್ರು ಯಾರ್ರಿ, ಹಾವು ತಿಂತದ. ಅದನ್ನ ಏನಂತಾರೆ, ಟರ್ಷರಿ ಕನ್ಸ್ಯೂಮರ್, ತೃತೀಯ ಗ್ರಾಹಕರು. ಅದನ್ನ ಮತ್ತ ಈ ಹಾವನ್ನು ಯಾರು ತಿಂತಾರೆ, ಈಗಲ್ ತಿಂತಾರ, ಟಾಪ್ ಕಾರ್ನಿವರಾಯ್. ಟಾಪ್ ಕಾರ್ನಿವರಾಯ್. ನಂತರ ಯಾವ ತಿಂತೈತ್ರಿ, ಟಾಪ್ ಕಾರ್ನಿವರಾಯ್. ಇದೇನ್ ತಿಂತಿದ್ರಿ, ಈಗಲ್ಗೆ ಏನಂತಾರೆ, ಸ್ಕ್ಯಾವೆಂಜರ್ ಅಂತಾರಲ್ರಿ. ಅದು ಇದಕ್ಕೆ ಓಲ್ಚರ್ ಅಂತಾರೇನ್ರಿ. ಓಕೆ. ಇದನ್ನೇನ್ ಮಾಡ್ತದ, ಇದನ್ನ ತಿಂತೈತೆ. ಇದು ಕೂಡ ಸತ್ತ ಪ್ರಾಣಿಗಳನ್ನ ತಿಂತದ. ನೋಡ್ರಿ, ಇಟ್ ಸ್ಟಾರ್ಟ್ ಫ್ರಮ್ ದ ಪ್ರೊಡ್ಯೂಸರ್ ಅಂಡ್ ಎಂಡ್ಸ್ ಫ್ರಮ್ ದ ಟಾಪ್ ಕಾರ್ನಿವರ್. ನೋಡ್ರಿ ಏನಾಗ್ತದೆ ಅಂದ್ರೆ, ಸ್ಟಾರ್ಟ್ ಎಲ್ಲಿಂದ್ರ ಆಗ್ತದಪ್ಪ ಅಂದ್ರೆ, ಅದ ಸ್ಟಾರ್ಟ್ ಎಲ್ಲಿಂದ್ರ ಆಗ್ತದ ಅಂದ್ರೆ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಸ್ಟಾರ್ಟ್ ಆಗೈತೆ ಅಲ್ರಿ, ಇಲ್ಲೇನು ಉತ್ಪಾದಕರು. ನಂತರ ಏನ್ ಮಾಡ್ತಾರೆ, ಪ್ರಾಥಮಿಕ ಗ್ರಾಹಕರು. ನೆಕ್ಸ್ಟ್ ರೀ ದ್ವಿತೀಯ, ನೆಕ್ಸ್ಟ್ ರೀ ತೃತೀಯ. ಓಕೆ, ಲಾಸ್ಟ್ ಟಾಪ್ ಕಾರ್ನಿವರ್. ನೋಡ್ಕೆ ನೆಕ್ಸ್ಟ್ ಏನ್ರಿ, ಫುಡ್ ವೆಬ್. ಫುಡ್ ವೆಬ್ ಅಂದ್ರೆ ಏನ್ರಿ, ಫುಡ್ ವೆಬ್ food web. Food web is the network of interconnected the food chains. Network of interconnected food chains. Food chains. ನೋಡ್ರಿ, ಒಂದು ಪ್ರಾಣಿಯನ್ನು ಒಂದಕ್ಕಿಂತ ಹೆಚ್ಚು ಪ್ರಾಣಿಗಳು ತಿಂದು ಬದುಕುವ ಪ್ರಕ್ರಿಯೆಯನ್ನು ಏನಂತಾರಂದ್ರ ಆಹಾರ ಜಾಲ. ಆಹಾರ ಜಾಲ ನೋಡ್ರಿ. ಓಕೆ, ನೋಡ್ರಿ, ಫುಡ್ ವೆಬ್. The food web is a network of interconnected the food chains. It shows that many organisms have more than one food source. ಒಂದು ಪ್ರಾಣಿಯನ್ನ ಬಹಳಷ್ಟು ಪ್ರಾಣಿಗಳು ತಿಂದು ಬದುಕುವ ಪ್ರಕ್ರಿಯೆಯನ್ನು ಏನಂತಾರಂದ್ರೆ ಫುಡ್ ವೆಬ್, ಆಹಾರ ಜಾಲ ಅಂತೀವಿ. ಇಟ್ಸ್ ಮೇಕ್ಸ್ ದ ಎಕೋಸಿಸ್ಟಮ್ ಮೋರ್ ಸ್ಟೇಬಲ್. ಇದೇನ್ ಮಾಡ್ತೈತ್ರಿ, ಎಕೋಸಿಸ್ಟಮ್ ಅನ್ನ ಸ್ಟೇಬಲ್ ಮಾಡ್ತೈತ್ರಿ. ಈಗ ನೋಡ್ರಿ, ಹಾವನ್ನ ತಿನ್ನಾಕ ಹದ್ದು ಇರ್ಲಿಕ್ಕಂದ್ರೆ ಏನಾಗ್ತೈತ್ರಿ, ನಮ್ಮ ಇದ್ರೊಳಗ್ರಿ, ನಮ್ಮ ಎಕೋಸಿಸ್ಟಮ್ ಒಳಗೆ ಏನಾಗ್ತೈತಿ, ನಮ್ಮ ಪರಿಸರದಲ್ಲಿ ಏನಾಗ್ತೈತ್ರಿ, ಬರೀ ಎಲ್ಲಿ ಸಿಕ್ಕಲ್ಲಿ ಹಾವ ಕಾಣ್ತಾವ್ರಿ. ಹಾವನ್ನು ಬೇಟೆ ಆಡುವ ಹದ್ದು ಇರ್ಲಿಕ್ಕಂದ್ರೆ ಏನಾಗ್ತೈತಪ್ಪ ಅಂದ್ರ, ಎಲ್ಲಿ ಸಿಕ್ಕಲ್ಲಿ ಬರೀ ಏನಾಗ್ತಾವ, ಹಾವ ಇರ್ತಾವ. ಈಗ ಇಲಿ ಬೇಟೆ ಆಡಕ್ ಏನ್ ಸಾಕ್ತಿರಿ ನಾವು, ಬೆಕ್ಕ ಸಾಕ್ತಿಲ್ರಿ. ಬೆಕ್ಕ ಸಾಕ್ಲಿಕ್ಕಂದ್ರೆ ಏನಾಗ್ತೈತಿ, ಮನಿ ತುಂಬಾ ಇಲಿನ ಆಗ್ತಾವ. ನೋಡ್ರಿ, ಗ್ರಾಸ್ ಅನ್ನ ಯಾವ ತಿಂತದ, ಗ್ರಾಸ್ ಅನ್ನ ಯಾವ ತಿಂತದ್ರಿ, ಗ್ರಾಸ್ ಅನ್ನ ಚಿಟ್ಟೆ ತಿಂತಾವ. ಗ್ರಾಸ್ ಅನ್ನ ಏನ್ ಮಾಡ್ತಾವ್ರಿ, ಚಿಟ್ಟೆ ತಿಂತಾವ. ಮತ್ತೆ ಇಲಿನೂ ಕೂಡ ತಿಂತದ. ನಂತರ ಏನ್ ಮಾಡ್ತೈತ್ರಿ, ಇಲಿಯನ್ನ ಸ್ನೇಕ್ ತಿನ್ಬೋದು. ಸ್ನೇಕ್ ಅನ್ನ ಯಾವ ತಿಂತೈತ್ರಿ, ಉಲ್ಚರ್ ತಿಂತದ. ನೋಡ್ರಿಲ್ರಿ, ಉಲ್ಚರ್ ತಿಂತದ. ಮತ್ ಗ್ರಾಸ್ ಅನ್ನ ಏನ್ ಮಾಡ್ತಾವ್ರಿ, ಹಿಂಗ ನೋಡ್ರಿ, ಫುಡ್ ಸಿಸ್ಟಮ್ ಏನೈತ್ರಿ, ಹಿಂಗ್ ಇನ್ವಾಲ್ವ್, ಹಿಂಗ್ ಒಂದ್ರ ಮೇಲೆ ಒಂದು ಅಂದ್ರೆ ಇದನ್ನ ಬಹಳ ಪ್ರಾಣಿಗಳು ತಿನ್ನುವುದನ್ನ ಏನಂತೀವ್ರಿ, ಆಹಾರ ಜಾಲ ಅಂತೀವ್ರಿ. ನೆಕ್ಸ್ಟ್ ಜಂಕ್ ಫುಡ್. ಬ್ಯಾಲೆನ್ಸ್ ಡಯಟ್, ಸಮತೋಲನ. ಕನ್ನಡದಲ್ಲಿ ಏನಂತಾರೆ, ಸಮತೋಲನ. A balanced diet contain the all essential nutrients in the right amounts. ಏನಂದ್ರೆ ರೀ, ಮಾನವನ ದೇಹದಲ್ಲಿ ಎಲ್ಲ ತರಹದ ನ್ಯೂಟ್ರಿಯೆಂಟ್ಸ್ಗಳು ಇರುವುದನ್ನ ಏನಂತೀವ್ರಿ, ಸಮತೋಲನ ಆಹಾರ ಅಂತೀವಿ. ಅಂದ್ರೆ ನಾವು ಸೇವಿಸುವ ಆಹಾರದಾಗ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ರಫೇಸ್ ವಾಟರ್ ಇನ್ಕ್ಲೂಡ್ ಆಗಿರ್ಬೇಕ್ರಿ. ಇಂಥ ಆಹಾರವನ್ನು ನಾವೇನಂತೀವ್ರಿ, ಏನಂತೀವಿ, ಸಮತೋಲನ ಆಹಾರವು. ನಾವು ಪ್ರತಿದಿನ ಸೇವಿಸುವ ಆಹಾರವು ಸಮತೋಲನದಿಂದ ಕೂಡಿರಬೇಕು. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು, ವಿಟಮಿನ್ಸ್ಗಳು ಮತ್ತು ಏನಂದ್ರೆ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ಮತ್ತು ನೀರಿನ ಅಂಶಗಳು, ಎಲ್ಲ ತರಹದ ಆಹಾರಗಳು ಕ್ರೋಢೀಕರಣವಾಗಿರ್ತದೆ. ಅದನ್ನೇ ಏನಂತ ಅಂದ್ರೆ ಸಮತೋಲನ ಆಹಾರ. ನೆಕ್ಸ್ಟ್ ಜಂಕ್ ಫುಡ್ ಅಂದ್ರೆ ಏನ್ರಿ, ಜಂಕ್ ಫುಡ್ ಈಸ್ ಅ ಹೈ ಇನ್ ಫ್ಯಾಟ್, ಶುಗರ್, ಸಾಲ್ಟ್ ಅಂಡ್ ಕ್ಯಾಲೋರೀಸ್ ಬಟ್ ಲೋ ನ್ಯೂಟ್ರಿಯೆಂಟ್ಸ್. ಅಂದ್ರೆ ಜಂಕ್ ಫುಡ್ ಅಂದ್ರೆ ಏನ್ರಿ, ಜಂಕ್ ಫುಡ್ ಇಸ್ ಅ ಹೈ ಇನ್ ಫ್ಯಾಟ್, ಅಂದ್ರೆ ಎಣ್ಣೆ ಪದಾರ್ಥದಿಂದ ಕೂಡಿರ್ತದ. ನಾವು ತಿಂತೀವಿ ನೋಡ್ರಿ, ಪಿಜ್ಜಾ ಬರ್ಗರ್ ಎಗ್ ಪಕ್ಸ, ಮತ್ತೆ ಏನೇನು ತಿಂತೀವಿ ನೋಡ್ರಿ, ಚಿಕನ್ ಪಾಕ್ಸ ಅಲ್ರಿ.
ಎಗ್ ಪಕ್ಸಾ, ಫ್ರೆಂಚ್ ಫ್ರೈಡ್ ರೈಸಾ, ಮತ್ತು ಏನು ತಿಂತೀರಿ ಚಿಪ್ಸಾ, ನೀವು ಅಂಗಡಿಯಾಗಿನ ತಿಂತಿರಲ್ಲ ರೀ ಅವನ್ನ ತಿನ್ನಬಾರ್ದ್ರಿ ಜಾಸ್ತಿ. ಅದ್ರೊಳಗೆ ಏನಿರ್ತೈತಿ ಲೋ ನ್ಯೂಟ್ರಿಯೆಂಟ್, ಕಮ್ಮಿ ನ್ಯೂಟ್ರಿಯೆಂಟ್ ಇರ್ತದ, ಕಮ್ಮಿ ನ್ಯೂಟ್ರಿಯೆಂಟ. ಅತಿ ಜಂಕ್ ಫುಡ್ ಅಂದ್ರೆ ಏನಂದ್ರಪ್ಪ, ಅತಿ ಹೆಚ್ಚು ಎಣ್ಣೆ ಪದಾರ್ಥವನ್ನು ಉಪಯೋಗಿಸಿ ಮಾಡಿರುವ ಆಹಾರ ಪದಾರ್ಥಗಳು. ಅತಿ ಹೆಚ್ಚು ಎಣ್ಣೆ ಪದಾರ್ಥವನ್ನು ಉಪಯೋಗಿಸಿ ಮಾಡಿರುವ ಆಹಾರ ಪದಾರ್ಥ. ಜಂಕ್ ಫುಡ್ ಇಸ್ ಅ ಹೈಲಿ ಫ್ಯಾಟ್ ಅಂಡ್ ಲೋ ನ್ಯೂಟ್ರಿಯೆಂಟ್ಸ್. ದಿಸ್ ಫುಡ್ ಇಸ್ ಕಾಲ್ಡ್ junk food. Example: pizza, burger, french fries, soft drink, chips, cakes. Eating too much junk food can cause the obesity, tooth decay, and heart disease and the other health problems. ಇದೇನು ಮಾಡ್ತೈತಿ, ನಾನಾ ಥರದ ಡಿಫ್ರೆಂಟ್ ಹೆಲ್ತ್ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾವ ಜಂಕ್ ಫುಡ್ಡ. ಇವತ್ತೇನು ಮಾಡಿ ನಮ್ಗೆ ಈ ಟಾಪಿಕ್ ಮ್ಯಾಗ ಹೆಂಗೆ ಕ್ವಶನ್ ಕೇಳ್ತಾರೆ ಅನ್ನೋದ ನಿಮ್ಗೆ ನೆಕ್ಸ್ಟ್ ಸಾಲ್ವ್ ಮಾಡೋಣ್ರಿ. ಓಕೆ, ನೀವೇನು ಮಾಡಿರಿ, ಕ್ಲಾಸ್ ಕೇಳಿ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ನವೋದಯ ಎಕ್ಸಾಮ್ಗಳನ್ನು ತಯಾರಿ ನಡೆಸತ್ತಾರ ನೋಡ್ರಿ, ಅವ್ರಿಗೆ ಕಳಿಸ್ರಿ. ಓಕೆ.